ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಗಗನ್ ರೈ ಅಂತ. ನಾನು KCET ಎಕ್ಸಾಮ್ನ 2025 ತಗೊಂಡಿದ್ದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಕೌನ್ಸಿಲಿಂಗ್ ವೆಯ್ಟ್ ಮಾಡ್ತಾ ಇದ್ದೀನಿ ಇಂಜಿನಿಯರಿಂಗ್ಗೆ. ಸೊ ನಾನು KCET ಅಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ಗಳನ್ನ ರೆಫರ್ ಮಾಡಿದೆ, ಯಾವ್ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಿದೆ, ಯಾವ ರೀತಿ ಓದಿದೆ, ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಶೇರ್ ಯು ಇನ್ ದಿಸ್ ವಿಡಿಯೋ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ KCET ಎಕ್ಸಾಮ್ ಅಂದರೆ ಏನು, ಅದನ್ನು ಯಾಕೆ ತಗೋಬೇಕು? ನಿಮಗೆ ಆಲ್ರೆಡಿ ಗೊತ್ತು ಅಂತಂದರೆ ನಾನು ಟೈಮ್ ಸ್ಟಾಂಪ್ಸ್ ಹಾಕಿರ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಫಾರ್ವರ್ಡ್ ದ ವಿಡಿಯೋ. ಬಿಗಿನರ್ಸ್ ಇರ್ತಾರಲ್ಲ ಅಂತ ಹೇಳ್ತಿದ್ದೀನಿ. ಸೊ KCET ಎಕ್ಸಾಮ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಕೊಡೋದಾದರೆ, ಇಟ್ ಈಸ್ ಆ್ಯನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ವಿಚ್ ಇಸ್ ಕಂಡಕ್ಟೆಡ್ ಇನ್ ಕರ್ನಾಟಕ. ಸೊ 85% ಆಫ್ ದ ಸೀಟ್ಸ್ ಏನಿದೆ ನಿಮ್ಮ ಯಾವುದೇ ಕೋರ್ಸ್ಗಳಿಗಾಗಿರ್ಬೋದು, ಅದನ್ನು ಈ ಎಕ್ಸಾಮ್ ಥ್ರೂ ಅಲಾಟ್ ಮಾಡ್ತಾರೆ ನಿಮಗೆ. ಸೊ ದಟ್ ಈಸ್ ವೈ KCET ಎಕ್ಸಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ಯು ವಾಂಟ್ ಅ ಸೀಟ್ ಇನ್ engineering or medical colleges of Karnataka especially. Okay, so adike this exam is conducted, and this exam is for 180 marks, where you will be having PCM, e 3 subjects irutte. So it will be after your board examination, one month especially. Yeah, namge 1 month ittu, 1 month gap ಆದಮೇಲೆ KCET exam na conduct ಮಾಡ್ತಾರೆ. So yeah, that is what entirely KCET is. First of all, KCET exam ಅಂತಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಟೇಕ್ ಇಟ್ ಆಸ್ ಅನ್ ಆಪ್ಷನ್. ಅಂದರೆ ಪ್ಲ್ಯಾನ್ ಬಿ ಆಗಿ ಇಟ್ಕೋತಾರೆ KCET ಎಕ್ಸಾಮ್ನ. ಬೇರೆ ಆ ಥರ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ, ಅದು ಚೆನ್ನಾಗಾಗಿಲ್ಲ ಅಂತಂದರೆ KCET ಎಕ್ಸಾಮ್ ತಗೋತಾರೆ. ಬಟ್ ಫಸ್ಟಿಂದನೂ ಕೂಡ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ರ್ಯಾಂಕ್ ಇನ್ ದ್ಯಾಟ್, ಬಿಕಾಸ್ KCET ಎಕ್ಸಾಮ್ಗೆ 50% ಆಫ್ ಯುವರ್ ಬೋರ್ಡ್ಸ್ ಪ್ಲಸ್ 50% ಆಫ್ ದಿ KCET ಎಕ್ಸಾಮ್ ಇದಿಷ್ಟು ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ನ ಕೊಡ್ತಾರೆ. So based on that rank, you will be admitted into the colleges of Karnataka. ಜನರಲಿ KEA ಅಂತ ಒಂದು ವೆಬ್ಸೈಟ್ ಏನಿದೆ, ಅದರಲ್ಲಿ KCET ಬಗ್ಗೆ ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಸೊ ಇದೇ ವೆಬ್ಸೈಟಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಕೂಡ ಸಿಗುತ್ತೆ. ಲೈಕ್ ಒಂದು 7 to 8 ಇಯರ್ಸ್ ನೀವು ರೆಫರ್ ಮಾಡಿದ್ರೆ ಸಾಕಾಗುತ್ತೆ ಅಂತ ಅನ್ಕೋತೀನಿ. ಎಲ್ಲ ಪ್ರಾಕ್ಟೀಸ್ ಮಾಡಾದಮೇಲೆ ನೀವು ಈ ಥರ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಸೊ ಲೆಟ್ಸ್ ಮೂವ್ ಇನ್ ಟು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್. ಅಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಯಾವ್ಯಾವ ಬುಕ್ಗಳನ್ನ ನಾನು ರೆಫರ್ ಮಾಡಿದೆ, ಯಾವ್ಯಾವ ಮೆಟೀರಿಯಲ್ಸ್ನ ರೆಫರ್ ಮಾಡಿದೆ ಅಂತ ನೋಡೋಣ. ಸೊ ಫಿಸಿಕ್ಸ್ಗೆ ಬರೋದಾದರೆ ಫಸ್ಟ್ ಐ ಯೂಸ್ ಟು ರೆಫರ್ ದಿಸ್ NCERT ಟೆಕ್ಸ್ಟ್ ಬುಕ್ಸ್. ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ NCERT ಓದೋದು, ಬಟ್ ಯು ಕ್ಯಾನ್ ಡೆಫಿನೆಟ್ಲಿ ರೆಫರ್ ದಿಸ್. ಯಾವುದೋ ಕೆಲವೊಂದು ಚಾಪ್ಟರ್ಸ್ಗಳನ್ನ ಮಾತ್ರ ನೀವು NCERT ಬುಕ್ನ ಓದಬೇಕಾಗುತ್ತೆ. ಸೊ ಆ ಚಾಪ್ಟರ್ಸ್ ಯಾವ್ಯಾವುದು NCERT ಬುಕ್ ಓದಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನ್ನ ಫಸ್ಟ್ ಇಯರಲ್ಲೂ ಅಷ್ಟೇ ಎಷ್ಟೋ ಚಾಪ್ಟರ್ಸ್ಗಳು ಸ್ವಲ್ಪ NCERT ಬೇಸ್ಡ್ ಇರುತ್ತೆ. ಸೊ ಇಟ್ಸ್ ಬೆಟರ್ ಟು ರೆಫರ್ ದಿ NCERTs ರೀಡಿಂಗ್ ಸಮ್ ಥಿಂಗ್ಸ್ ಫಾರ್ ದ ಫಸ್ಟ್ ಟೈಮ್. ಸೊ ಅದಾದಮೇಲೆ ನಾನು ರೆಫರ್ ಮಾಡ್ತಿದ್ದು ಇದು ಜೀವಿತ್ ಪಬ್ಲಿಕೇಶನ್. ಇಟ್ಸ್ ಒನ್ ಆಫ್ ದಿ ಗುಡ್ ಬುಕ್ ಫಾರ್ ಯು. ಬೋರ್ಡ್ಸ್ಗೂ ಆಗಿರ್ಬೋದು, KCET ಎರಡಕ್ಕೂ ಕೂಡ ಇದು ಒಳ್ಳೆ ಬುಕ್ಕೆ. ಸೊ ಯಾ, ಯು ಕ್ಯಾನ್ ಲುಕ್ ಇನ್ ಟು ಇಟ್. ಸೊ ಇದು ನಂತರ ಇರೋದು ಹಳೆ ವರ್ಷನ್. ಓಕೆ, ಇವಾಗ ಹೊಸ ವರ್ಷನಲ್ಲಿ ಸ್ವಲ್ಪ ಡಿಲೇಟೆಡ್ ಸಿಲೆಬಸ್ ಎಲ್ಲ ತೆಗೆದಿದ್ದಾರೆ. ಇದು ತುಂಬ ಹಳೇದಾಗಿರೋದ್ರಿಂದ ನಾನು ಇದನ್ನು ಸೀನಿಯರಿಂದ ಬಾರೋ ಮಾಡಿದ್ದು. ಸೊ ಆದ್ದರಿಂದ ಇಟ್ ಹ್ಯಾಸ್ ಲಾಟ್ ಆಫ್ ಓಲ್ಡ್ ಕಾನ್ಸೆಪ್ಟ್ಸ್. ಸೊ ಯಾ, ಯು ಕ್ಯಾನ್ ಡೆಫಿನೆಟ್ಲಿ ಲುಕ್ ಇನ್ ಟು ದಿಸ್. ಇದು MTG ಫಿಂಗರ್ ಟಿಪ್ಸ್. ಸೊ ನಾನು ಕ್ವೆಶನ್ ಪ್ರಾಕ್ಟೀಸ್ಗೆ ಅಂತ ಇದನ್ನು ಯೂಸ್ ಮಾಡ್ತಿದ್ದೆ. ಲೈಕ್ ಮೆಜಾರಿಟಿ ಆಫ್ ದಿ ಚಾಪ್ಟರ್ಸಲ್ಲಿ ಕ್ವೆಶನ್ಸ್ ಎಲ್ಲ ನಾನು ಇದರಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯು ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಕ್ವೆಶನ್ಸ್. ಸೊ ದಿಸ್ ಇಸ್ ಒನ್ ಆಫ್ ದ ಯೂಸ್ಫುಲ್ ಬುಕ್. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಸಾಲ್ವ್ ಮಾಡಿದ್ದೀನಿ. ಇಟ್ಸ್ ಆಲ್ ಅಬೌಟ್ ಫಿಸಿಕ್ಸ್. ಸೊ ಇನ್ನು ಕೆಮಿಸ್ಟ್ರಿಗೆ ಬರೋದಾದರೆ NCERTs. ಸೊ ಈ 4 ಬುಕ್ಸ್ಗಳನ್ನು ನೀವು ಮೆಜಾರಿಟಿಯಾಗಿ ರೆಫರ್ ಮಾಡಲೇಬೇಕು, ಬಿಕಾಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು ಇನ್ಆರ್ಗ್ಯಾನಿಕ್ಗೆ ನೀವು ಬೇರೆ ಮೆಟೀರಿಯಲ್ಸ್ ರೆಫರ್ ಮಾಡಿದ್ರೂ ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆ, ಅಂದರೆ ಪಾರ್ಟ್ 2 ಟೆಕ್ಸ್ಟ್ ಬುಕ್ಸ್ ಏನಿದೆ ಅದನ್ನು ನೀವು ರೆಫರ್ ಮಾಡಲೇಬೇಕು. ಬಿಕಾಸ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಏನಿದೆ ಆರ್ಗ್ಯಾನಿಕಲ್ಲಿ ಎಸ್ಪೆಷಲಿ ದೇ ವಿಲ್ ಆಸ್ಕ್ ಫ್ರಮ್ ದಿ ಲುಕ್ ಆ್ಯಂಡ್ ಕಾರ್ನರ್ ಆಫ್ ದಿ ಟೆಕ್ಸ್ಟ್ ಬುಕ್. ಸೊ ದಟ್ ಈಸ್ ವಾಟ್ ಎಲ್ಲನೂ ಕೂಡ ನೀವು ಓದಿರಬೇಕಾಗುತ್ತೆ. ಆ್ಯಂಡ್ ಈ ಥರ ಶಾರ್ಟ್ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆಲ್ ದ ರಿಯಾಕ್ಷನ್ಸ್ ಎಲ್ಲನೂ ಕೂಡ ಈ ಥರ ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡಿದ್ದೀನಿ. ಈ ಥರ ಅಂದರೆ ಇದು ಜಸ್ಟ್ ಎಕ್ಸಾಮ್ ಟೈಮಲ್ಲಿ ನಾನು ಸ್ವಲ್ಪ ಓದೋದಕ್ಕೆ ಅಂತ ಮತ್ತೆ ಈ ಥರ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ನನಗೆ. ಸೊ ಯಾ, ದಿಸ್ ಇಸ್ ಫಸ್ಟ್ ಇಯರ್ ಬುಕ್. ಸೊ ಇದರಲ್ಲೂ ಅಷ್ಟೇ NCERT ಜಾಸ್ತಿ ರೆಫರ್ ಮಾಡ್ತಿದ್ದೆ. ಇನ್ನು ಪಾರ್ಟ್ 1 ಟೆಕ್ಸ್ಟ್ ಬುಕ್ಸ್ಗೆ ಬರೋದಾದರೆ ದಟ್ ಇಸ್ ಇಟ್ ಕಂಟೈನ್ಸ್ ಮೋಸ್ಟ್ಲಿ ಇನ್ಆರ್ಗ್ಯಾನಿಕ್ ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿ. 2 ಬುಕ್ಸ್ಗಳೇನಿದೆ, ಫಸ್ಟ್ PU ಸೆಕೆಂಡ್ PU. ಇದರಲ್ಲಿ ನಾನು ಸಮ್ ಚಾಪ್ಟರ್ಸ್ ಐ ಯೂಸ್ ಟು ಸ್ಟಡಿ ಫ್ರಮ್ ದಿ ಟೆಕ್ಸ್ಟ್ ಬುಕ್ ವಿಚ್ ಐ ವಿಲ್ ಮೆನ್ಷನ್ ಹಿಯರ್. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಚಾಪ್ಟರ್ಸ್ಗಳನ್ನ ನಾನು ಜಾಸ್ತಿ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಿದ್ದೆ. ಅದು ಬಿಟ್ಟರೆ
ಇನ್ನು ನನಗೆ ಕಷ್ಟ ಆಗ್ತಿರುವಂಥ ಚಾಪ್ಟರ್ಸ್ಗಳನ್ನೆಲ್ಲ ನಾನು ಆ್ಯಸ್ ಯೂಶುವಲ್ ಜೀವಿತ್ ಪಬ್ಲಿಕೇಶನಲ್ಲೇ ನೋಡ್ತಿದ್ದೆ. ಸೊ ಈವನ್ ದಿಸ್ ಇಸ್ ದ ಓಲ್ಡರ್ ವರ್ಷನ್ ಆಫ್ ಜೀವಿತ್ ಪಬ್ಲಿಕೇಶನ್ ನನ್ನ ಹತ್ರ ಇದ್ದಿದ್ದು. ಆ್ಯಂಡ್ ಕ್ವೆಶನ್ ಪ್ರಾಕ್ಟೀಸ್ಗೆ ಅಗೇನ್ MTG ಫಿಂಗರ್ ಟಿಪ್ಸ್. ದಿಸ್ ಇಸ್ ಆಲ್ ಅಬೌಟ್ ಕೆಮಿಸ್ಟ್ರಿ. ಕಮಿಂಗ್ ಟು ಮ್ಯಾಥಮ್ಯಾಟಿಕ್ಸ್, ಫಸ್ಟ್ ಪ್ರಯಾರಿಟಿ NCERT. ನಾನು ಯಾವಾಗಲೂ ಅಷ್ಟೇ ಮೆಜಾರಿಟಿ ಆಫ್ ದಿ ಟೈಮ್ಸ್ ನಾನು NCERT ಬುಕ್ನ ಜಾಸ್ತಿ ರೆಫರ್ ಮಾಡ್ತಿದ್ದೆ. ಅಂದರೆ ಲೈಕ್ ಇದರಲ್ಲಿ ಕಾಲೇಜಲ್ಲೂ ಕೂಡ ನಮಗೆ ಇದನ್ನೇ ಜಾಸ್ತಿ ಸಾಲ್ವ್ ಮಾಡಿಸ್ತಿದ್ರು. ಅಂದರೆ ಇದರಲ್ಲಿರುವಂಥ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡಿಸ್ತಿದ್ರು ಅಷ್ಟೇ ನೋಟ್ಸಲ್ಲಿ. ಸೊ ಅದಕ್ಕೆ ಸಪ್ರೇಟಾಗಿ ನೋಟ್ಸ್ ಮಾಡಿಕೊಂಡು ಬೋರ್ಡ್ಸ್ಗೆ ಅಂತ ನೀವೇನು ಓದ್ತಿರಲ್ಲ, ದ್ಯಾಟ್ ಈಸ್ ಮೋರ್ ದ್ಯಾನ್ ಇನಫ್ ಫಾರ್ ಇದಕ್ಕೆ KCETಗೆ ಮ್ಯಾಥಮ್ಯಾಟಿಕ್ಸ್. ಅದು ಸ್ವಲ್ಪ ನೀವು MCQಸ್ಗಳನ್ನ ಸಾಲ್ವ್ ಮಾಡಬೇಕು ಅಂತಂದರೆ ಯು ನೀಡ್ ಟು ರೆಫರ್ ದಿಸ್ ಬುಕ್. ದಿಸ್ ಇಸ್ ಕಾಲ್ಡ್ NCERT ಎಕ್ಸಾಂಪ್ಲರ್. ಓಕೆ, ಸೊ ಇದು ಇಂಪಾರ್ಟೆಂಟ್. ಈ ಬುಕ್ಸ್ನ ನೀವು ರೆಫರ್ ಮಾಡಿದ್ರೆ ಕೂಡ ನೀವು ಎಷ್ಟೋ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಇದರ್ ಆಲ್ ಜಸ್ಟ್ ಫಾರ್ ಕ್ವೆಶನ್ ಪ್ರಾಕ್ಟೀಸ್. ಆ್ಯಂಡ್ ಇದರಲ್ಲಿ ಸಾಲ್ಡ್ ಎಕ್ಸಾಂಪಲ್ಸ್ಗಳನ್ನು ಕೂಡ ಸ್ವಲ್ಪ ನೋಡ್ಕೋಬೇಕು. ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳಲ್ಲಿ ಎಷ್ಟೋ ಸಲ ಸಾಲ್ಡ್ ಎಕ್ಸಾಂಪಲ್ಸ್ಗಳಿಂದ ಕೂಡ ರಿಪೀಟ್ ಆಗಿದೆ ಆ್ಯಸ್ ಎನ್ MCQ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಇನ್ನೊಂದು ಜಾಸ್ತಿ ಕ್ವೆಶನ್ ಪ್ರಾಕ್ಟೀಸ್ಗಳಿಗೆ ನಾನು ಯೂಸ್ ಮಾಡ್ತಿದ್ದು ಇದು ನೆಸ್ಟ್ ಪಬ್ಲಿಕೇಶನ್ ಅಂತ. ಸೊ ಇದರಲ್ಲಿ ಎಷ್ಟೊಂದು ನನಗೆ ತುಂಬಾ ಯೂಸ್ ಆಗಿದೆ ಫಾರ್ KCET ಎಸ್ಪೆಷಲಿ. ಯಾಕಂದರೆ ಇದರಲ್ಲಿ ಈ ಥರ ಟೈಮ್ ಸೇವಿಂಗ್ ರಿಸಲ್ಟ್ಸ್ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಎಷ್ಟೊಂದು ಎಕ್ಸಾಮ್ ನಾಳೆ ಅಂತಂದರೆ ಸ್ವಲ್ಪ ಫಾರ್ಮುಲಾಸ್ಗಳು ನೋಡ್ಕೋಬೇಕು ಅಂತಂದರೆ ಈ ಬುಕ್ನ ನಾನು ತುಂಬ ಸರಿ ರೆಫರ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಕ್ವೆಶನ್ಸ್ ಕೂಡ ಅಷ್ಟೇ ತುಂಬ ಲೈಕ್ ಬೇಸ್ಡ್ ಆನ್ ಯುವರ್ KCET ಲೆವೆಲೇ ಕ್ವೆಶನ್ಸ್ಗಳು ಕೇಳ್ತಿದ್ರು. ಸೊ majority of this book I have solved. So there are a lot of questions. Okay, so ಈ ಥರ ಕ್ವೆಶನ್ ಪ್ರಾಕ್ಟೀಸ್ಗಳು ಜಾಸ್ತಿ ಮಾಡಿದಷ್ಟು ನಿಮಗೆ ಮ್ಯಾಥಮ್ಯಾಟಿಕ್ಸ್ ವಿಲ್ ಬಿ ಸ್ಟ್ರಾಂಗರ್. ಆ್ಯಂಡ್ KCET ಈಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ನೀವು 60 ಮಿನಿಟ್ಸಲ್ಲಿ 60 ಕ್ವೆಶನ್ ಸಾಲ್ವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ವರ್ ಆಲ್ ದಿ ಬುಕ್ಸ್ ಆರ್ ಮೆಟೀರಿಯಲ್ಸ್ ವಿಚ್ ಐ ರೆಫರ್ಡ್. ಅದ್ರ ಜೊತೆಗೆ ನಾನು ಕಾಲೇಜ್ ಮೆಟೀರಿಯಲ್ಸ್ಗಳನ್ನು ಕೂಡ ರೆಫರ್ ಮಾಡ್ತಿದ್ದೆ. ಅಂದರೆ ನಮ್ಮ ಕಾಲೇಜಲ್ಲಿ ಕೆಲವೊಂದು ಮೆಟೀರಿಯಲ್ಸ್ಗಳು ಕೊಡ್ತಾಯಿದ್ರು, ಲೈಕ್ ಮಾಡ್ಯೂಲ್ಸ್ ಆಗಿರ್ಬೋದು, ಡೈಲಿ ಪ್ರಾಕ್ಟೀಸ್ ಕ್ವೆಶನ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಕೊಡ್ತಿದ್ರು. ಐ ಜಸ್ಟ್ ಯೂಸ್ ಟು ಸಾಲ್ವ್ ದೆಮ್ ಆಲ್ಸೋ. ಸೊ ಈ ರೀತಿ ನನ್ನ ಪ್ರಿಪ್ರೇಷನ್ ಆಗಿತ್ತು. ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ಈ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕು ಅಂತಂದರೆ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.